ಕೇಂದ್ರ ಚಿನ್ನ ಬಿಜೆಪಿಗೆ ಅರ್ಜಿಯನ್ನು ಹಾಕಿದ್ದಾರೆ. ಮಾಗಡಿ ಬಾಲಕೃಷ್ಣ ಹೇಳಿಕೆಗೆ ರಾಜಣ್ಣ ಅವರು ಕಿಡಿಕಾರಿದ್ದಾರೆ. ರಾಜಣ್ಣ ಅಲ್ಲ, ಬಾಲಕೃಷ್ಣ ಟೀಮ್ ಬಿಜೆಪಿಗೆ ಹೋಗಲಿದೆ ಅಂತ ಹೇಳಿ. ಎಸ್, ಇದು ಹೌದಾ ಅಲ್ವಾ ಡಿಸ್ಕಸ್ ಮಾಡೋಣ. ಕೇಂದ್ರ ಚಿನ್ನ ಬಿಜೆಪಿಗೆ ಅರ್ಜಿಯನ್ನ ಹಾಕಿದ್ದಾರೆ. ಮಾಗಡಿ ಬಾಲಕೃಷ್ಣ ಹೇಳಿಕೆಗೆ ರಾಜಣ್ಣ ಕಿಡಿಕಾರಿದ್ದಾರೆ. ರಾಜಣ್ಣ ಅಲ್ಲ, ಬಾಲಕೃಷ್ಣ ಟೀಮ್ ಬಿಜೆಪಿಗೆ ಹೋಗಲಿದೆ. ಇದನ್ನೇ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಅಂತ ಅಂದಿರಬಹುದು. ಯತ್ನಾಳ್ ಕೂಡ 60 ಮಂದಿ ಶಾಸಕರು ಬಿಜೆಪಿಗೆ ಹೋಗುವುದಾಗಿ ಹೇಳಿದ್ದಾರೆ. ಬಾಲಕೃಷ್ಣ ಅವರಿಗೆ ಮಾತನಾಡುವ ತೆವಲು ನಾಲಿಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಬೇಕು. ಯಾರನ್ನೂ ಕೂಡ ಓಲೈಕೆ ಮಾಡಲಿಕ್ಕೆ ಹೋಗಬಾರ್ದು, ಬೇಕಾಬಿಟ್ಟಿಯಾಗಿ ಮಾತನಾಡಬಾರ್ದು. ರಾಜಣ್ಣ ಕೊನೆಯವರೆಗೂ ಕೂಡ ಕಾಂಗ್ರೆಸ್ನಲ್ಲೇ ಇರುವುದಾಗಿ ಹೇಳಿದ್ದಾರೆ. ಅವರು ಪಕ್ಷದ ಸಿದ್ಧಾಂತವನ್ನ ಬಿಟ್ಟು ನಡೆದುಕೊಳ್ಳೋದಿಲ್ಲ. ಸದನದಲ್ಲಿ RSS ಗೀತೆಯನ್ನ ಹಾಡೋರಲ್ಲ. ಅವರು ಚಡ್ಡಿ ಹಾಕಿಕೊಂಡು RSS ಶಾಖೆಗೂ ಹೋದವರಲ್ಲ. DK ಶಿವಕುಮಾರ್ಗೆ ಪರೋಕ್ಷವಾಗಿ MLC ರಾಜಣ್ಣ ಅವರ ಹೇಳಿಕೆ ಇದು. ಎಸ್ ವೀಕ್ಷಕರೇ, ಏನಾಯ್ತು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ರಾಜಣ್ಣ ಅವರ ಬಗ್ಗೆ ಬಾಲಕೃಷ್ಣ ಅವರು ಮಾತನಾಡ್ತಾರೆ. ರಾಜಣ್ಣ ಅಂಡ್ ಟೀಮ್ ಈಗ ಬಿಜೆಪಿಗೆ ಹೋಗ್ತಾರೆ. ಯಾಕಂದ್ರೆ ವಜಾ ಮಾಡಿದ್ದಾರಲ್ವಾ, ಆ ಒಂದು ಕಾರಣಕ್ಕಾಗಿ ಬಿಜೆಪಿಗೆ ಹೋಗ್ತಾರೆ ಅಂತ ಹೇಳಿ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಬಾಲಕೃಷ್ಣ ಅವರು ಮರ್ತರು ಅಂತ ಅನ್ಕೊಳ್ತೀನಿ. ರಾಜಣ್ಣನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ ಕಾಂಗ್ರೆಸ್ ಅವರು, ಜಸ್ಟ್ ವಜಾ ಆಗಿದ್ದಾರಷ್ಟೇ. ಸೊ ಈಗ ಬಾಲಕೃಷ್ಣ ಅವರ ಮಾತನ್ನ ಮನ್ಸಿಗೆ ತಗೊಂಡು ರಾಜಣ್ಣ ಅವರು ಮಾತನಾಡಿದ್ದಾರೆ. ಅವ್ರ ಮಗ ಮಾತನಾಡಿದ್ದಾರೆ. ಏನು ಅಂತಂದ್ರೆ, ಸೆಪ್ಟೆಂಬರ್ ಕ್ರಾಂತಿಯನ್ನು ನಮ್ಮಪ್ಪ ಹೇಳಿದ್ರಲ್ಲ, ಅದು ಇದೇ ಆಗಿರಬಹುದು. ಬಾಲಕೃಷ್ಣ ಅಂಡ್ ಟೀಮ್ ಬಿಜೆಪಿಗೆ ಹೋಗುವಂತಹ ಷಡ್ಯಂತ್ರವನ್ನ ಮಾಡ್ಕೊಂಡಿರಬಹುದು ಅನ್ನೋದನ್ನ ಹೇಳಿದ್ದಾರೆ. ಹಾಗೆ ನಮ್ಮಪ್ಪ ಯಾವುದೇ ಪಕ್ಷದ ಸೈದ್ಧಾಂತಿಕ ಒಂದು ಸಿದ್ಧಾಂತವನ್ನ ಮರೆಯೋರಲ್ಲ, ಹಂಗೆಲ್ಲ ಹೋಗೋರಲ್ಲ. ನಾನು ಇದನ್ನ ನೆನ್ಪು ಮಾಡ್ತೀನಿ. ರಾಜಣ್ಣ ಅವರು ಈ ಮುಂದೆ ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅಂದ್ಬಿಟ್ಟಿದ್ರು, ರೈಟ್? DCC ಬ್ಯಾಂಕ್ನ ಆ ಒಂದು ಇಲೆಕ್ಷನ್ ಮುಗಿದ ನಂತರ ಅವ್ರು ಹೇಳಿದ್ದೇ ಇದು, ನಾನು ಇನ್ನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ, ಸಾಕು ನನಗೆ ಅಂತಾನೆ ರಾಜಣ್ಣ ಹೇಳಿರುವಂಥದ್ದು. ಈಗ ಬಾಲಕೃಷ್ಣ ಅವರ ಈ ಒಂದು ಮಾತು ಸಖತ್ತಾಗಿ ತಲೆಯನ್ನ ಕೆಡಿಸ್ತು. ಅದಾದ ನಂತರ ರಾಜೇಂದ್ರ ಅವರು ಈ ಮಾತನ್ನ ಹೇಳ್ತಾರೆ. ನಾವೇನು ಸದನದಲ್ಲಿ ನಿಂತ್ಕೊಂಡು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿ RSS ಗೀತೆಯನ್ನು ಹಾಡಿಲ್ಲ, ಚಡ್ಡಿ ಹಾಕೊಂಡು RSS ಸಂಘಕ್ಕೂ ಹೋಗಿ ಭೇಟಿಯನ್ನ ನೀಡಿಲ್ಲ ಅಂತ ಹೇಳಿ ಇಂಡೈರೆಕ್ಟ್ಲಿ DK ಶಿವಕುಮಾರ್ ಅವರಿಗೆ ಟಾಂಟ್ ಅನ್ನ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಇವತ್ತಿಗೂ ಫೈನಲ್ ಆಗಿ ಒಂದು ಮಾತು ಹೇಳ್ತೀನಿ. ರಾಜಕೀಯದಲ್ಲಿ ಇಂದು ಶತ್ರುಗಳಾದವರು ನಾಳೆ ಮಿತ್ರರಾಗ್ತಾರೆ, ಇಂದು ಮಿತ್ರರಾದವರು ನಾಳೆ ಶತ್ರುಗಳಾಗ್ತಾರೆ. ಇವತ್ತಿಲ್ಲಿದ್ದವರು ನಾಳೆ ಬೇರೆ ಪಾರ್ಟಿಗೂ ಹೋಗ್ತಾರೆ. ಇದು ಸತ್ಯ. 2028 ಚುನಾವಣೆಯಲ್ಲಿ ಯಾರ್ಯಾರು ಯಾವ್ಯಾವ ಪಾರ್ಟಿಯಲ್ಲಿರ್ತಾರೆ ಅನ್ನೋದೇ ಒಂದು ದೊಡ್ಡ ನಿಗೂಢ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.